ಚೀಫ್ ಜಸ್ಟಿಸ್ ಅನ್ಎಂಪ್ಲಾಯ್ಡ್ ಯೂತ್ಸ್ ಅನ್ನ ಕಾಕ್ರೋಚ್ ಅಂತ ಕರೀತಾರೆ. 72 ಗಂಟೆಗಳಲ್ಲಿ ಹೊಸ ಪೊಲಿಟಿಕಲ್ ಪಾರ್ಟಿನೇ ತಯಾರಾಗುತ್ತೆ. ಲಕ್ಷಾಂತರ ಜನ ಸೇರ್ತಾರೆ. ಇಂಟರ್ನೆಟ್ ಅಲ್ಲಿ ಹಿಂದೆಂದೂ ಆಗದ ಹೊಸ ಸಂಚಲನವೇ ಸೃಷ್ಟಿಯಾಗುತ್ತೆ. ಇದು ನೆಟ್ಫ್ಲಿಕ್ಸ್ ಅಲ್ಲಿ ಬರ್ತಿರೋ ಸೀರೀಸ್ ಅಲ್ಲ, ನಮ್ಮ ಭಾರತದಲ್ಲಿ ನಡೀತಾ ಇರುವಂತಹ ಸದ್ಯದ ಪರಿಸ್ಥಿತಿ, ಸದ್ಯದ ಹೊಸ ಸಂಚಲನ. ಕತೆ ಶುರುವಾಗೋದು ಮೇ 15, 2026. ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಹಿಯರಿಂಗ್ ನಡೀತಾ ಇರುತ್ತೆ. ಇದರ ಮಧ್ಯೆ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಒಂದು ಅವಹೇಳನಕಾರಿ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಇದು ಮಾಡಿದ ತಕ್ಷಣವೇ ಇಡೀ ಇಂಟರ್ನೆಟ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಯುವ ಜನತೆಗೆ ಈ ಮಾತುಗಳು ಇಷ್ಟ ಆಗೋದೇ ಇಲ್ಲ. ರಿಪೋರ್ಟ್ ನ ಪ್ರಕಾರ ಅವರು ಅನ್ಎಂಪ್ಲಾಯ್ಡ್ ಮತ್ತು ಸಿಸ್ಟಮ್ ನ ಪ್ರಶ್ನೆ ಮಾಡುವಂತಹ ಯುವ ಜನತೆಯನ್ನ ಕಾಕ್ರೋಚ್ ಗೆ ಕಂಪೇರ್ ಮಾಡ್ತಾರೆ. ಇಡೀ ಇಂಟರ್ನೆಟ್ ಇದನ್ನ ಒಪೋಸ್ ಮಾಡಿ ಒಂದು ದೊಡ್ಡ ಮೂವ್ಮೆಂಟೇ ಮಾಡ್ಬಿಡುತ್ತೆ. ಇದಾದ ನೆಕ್ಸ್ಟ್ ಡೇನೆ ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ಕಲಿತಾ ಇರುವಂತಹ ಭಾರತೀಯ ವಿದ್ಯಾರ್ಥಿ ಎಕ್ಸ್ ಅಲ್ಲಿ ಒಂದು ಗೂಗಲ್ ಫಾರ್ಮ್ ಅನ್ನ ಹಾಕ್ತಾನೆ. ಹೆಸರು ಕಾಕ್ರೋಚ್ ಜನತಾ ಪಾರ್ಟಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಅನ್ಎಂಪ್ಲಾಯ್ಡ್ ಆಗಿರಬೇಕು, ದೀರ್ಘಕಾಲ ಆನ್ಲೈನ್ ಅಲ್ಲಿ ಇರಬೇಕು ಮತ್ತು ಪ್ರೊಫೆಷನಲಿ ರಾಂಟ್ ಮಾಡಕ್ ಬರಬೇಕು. ಆದ್ರೆ ಇದು ಬರೀ ತಮಾಷೆಗಾಗಿ ಮಾಡಿರುವಂತಹ ಮೀಮ್ ಆಗಿರ್ಲಿಲ್ಲ. ಅವರು ಮ್ಯಾನಿಫೆಸ್ಟೋ ಕೂಡ ರಿಲೀಸ್ ಮಾಡಿದ್ರು. ಮ್ಯಾನಿಫೆಸ್ಟೋ ಅಲ್ಲಿ ಏನೇನಿದೆ ನೋಡ್ಕೊಂಡು ಬರೋಣ ಬನ್ನಿ. ಜಡ್ಜ್ ಗಳಿಗೆ ಪೋಸ್ಟ್ ರಿಟೈರ್ಮೆಂಟ್ ಫಂಡ್ ಕೊಡಬಾರದು, ಬಂದ್. ಹೆಣ್ಣು ಮಕ್ಕಳಿಗೆ 50% ಮೀಸಲಾತಿ, ರಿಸರ್ವೇಶನ್. ಯಾರೆಲ್ಲ ಪಾರ್ಟಿ ಸ್ವಿಚ್ ಮಾಡ್ತಾರೆ ಅವರಿಗೆ 20 ವರ್ಷ ಬ್ಯಾನ್. ಗೋಧಿ ಮೀಡಿಯಾ ಫಂಡಿಂಗ್ ಅನ್ನ ಆಡಿಟ್ ಮಾಡಲೇಬೇಕು. ಯಾವುದು ಫಂಡಿಂಗ್ ಬರ್ತಾ ಇದೆ, ಎಲ್ಲೆಲ್ಲಿಂದ ಬಂದಿದೆ, ಪ್ರತಿಯೊಂದನ್ನ ಆಡಿಟ್ ಮಾಡಬೇಕು. ಚೀಫ್ ಜಸ್ಟಿಸ್ ಸೂರ್ಯಕಾಂತಿನ ಮಾತಿಗೆ ತಿರುಗೇಟಾಗಿ ಅವರ ಟ್ಯಾಗ್ ಲೈನ್ ಯಾವ ರೀತಿ ಬರೆದಿದ್ದಾರೆ ಅಂದ್ರೆ, ಭಾರತವನ್ನ ಚರಂಡಿಯನ್ನಾಗಿ ಮಾಡಿದ್ದಾರೆ, ಇಲ್ಲಿ ಕೇವಲ ಜಿರಳೆಗಳೇ ಹುಟ್ಟುತ್ತದೆ, ಇದು ನಮ್ಮದಲ್ಲ ವ್ಯವಸ್ಥೆಯ ಹುಟ್ಟು. ಧನ್ಯವಾದಗಳು.